ಕೊರೋನಾ ಎಚ್ಚರ ಕಟ್ಟೆಚ್ಚರ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಅರಮನೆ ಮೈದಾನದಲ್ಲಿ ಹೊರ ರಾಜ್ಯದ ಕಾರ್ಮಿಕರು ದಂಡಾಗಿ ಹಿಂಡಾಗಿ ಬಂದಿದ್ದಾರೆ. ಮಣಿಪುರ ಒಡಿಶಾಕ್ಕೆ ತೆರಳೋದಕ್ಕೆ ಆಗಮಿಸಿದ್ದಾರೆ ಕಾರ್ಮಿಕರು. ಸುಮಾರು 2,500 ವಲಸಿಗರು ಅರಮನೆ ಮೈದಾನಕ್ಕೆ ಆಗಮಿಸಿದ್ದಾರೆ. ರಸ್ತೆಯಲ್ಲಿ 2 ಕಿಲೋಮೀಟರ್ ವರೆಗೂ ಕ್ಯೂ ನಿಂತಿದ್ದಾರೆ ವಲಸಿಗರು. ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ಭಾರೀ ಸರ್ಕಸ್ ಮಾಡ್ತಾ ಇದ್ದಾರೆ. ಈ ವೇಳೆ ವಲಸೆ ಕಾರ್ಮಿಕನೊಬ್ಬ ಪ್ರಜ್ಞೆ ತಪ್ಪಿ ಬಿದ್ದಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಅಡಿಕೆ ಶಿಕ್ಷಣ ಸಚಿವ ಸುಧಾಕರ್ ಯುವಕನ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಪೊಲೀಸ್ ವಾಹನದಲ್ಲಿ ಆ ಯುವಕನನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗುಳೆ ಕಾರ್ಮಿಕರು, ವಲಸೆ ಕಾರ್ಮಿಕರು, ಈಶಾನ್ಯ ರಾಜ್ಯಗಳಿಗೆ ಹೋಗ್ತಾ ಇರ್ತಕ್ಕಂಥ ಕಾರ್ಮಿಕರು ಇವರು. ಮಣಿಪುರ ಮತ್ತು ಒಡಿಶಾಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಭಾರತದಲ್ಲಿ ಅತ್ಯಂತ ಹೆಚ್ಚು ವಲಸೆ ಕಾರ್ಮಿಕರು ಬಂದಿರತಕ್ಕಂಥದ್ದು ಒಡಿಶಾದಿಂದ ಮತ್ತು ಬಿಹಾರದಿಂದ. ಇದೀಗ ಒಡಿಶಾದ ಕಾರ್ಮಿಕರು ವಾಪಸ್ ತೆರಳೋದಕ್ಕೆ ಸಾಲು ಇಲ್ಲಿ ಫಿಸಿಕಲ್ ಡಿಸ್ಟೆನ್ಸ್ ಅದು ಇದು ಎಲ್ಲ ಕನ್ಸಿನ ಮಾತೇನೆ. ಇವ್ರು ಹೇಗೋ ವಾಪಸ್ ಜೀವಂತ ಮನೆ ತಲುಪಿದ್ರೆ ಸಾಕು ಅನ್ನೋ ಪರಿಸ್ಥಿತಿನಲ್ಲಿ ಇದ್ದಾರೆ. ಯಾಕೆ ಇಷ್ಟು ಸಮಸ್ಯೆಗಳಾಯ್ತು? ವಲಸೆ ಕಾರ್ಮಿಕರ ಸಮಸ್ಯೆಯನ್ನ ಇವತ್ತಿಗೂ ಕೂಡ ಸರಿಯಾಗಿ ನಿಭಾಯಿಸೋದಕ್ಕೆ ಸರ್ಕಾರಕ್ಕೆ ಯಾಕೆ ಆಗ್ತಿಲ್ಲ? ಮೇಜರ್ ಚಾಲೆಂಜ್ ಇರೋದು ಹ್ಯೂಜ್ ನಂಬರ್. ನೀವಲ್ಲಿ ನೋಡ್ತಾ ಇದ್ದೀರಿ ಅದು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂತ. 2,000-3,000 ಜನ ಜಾಸ್ತಿ ಇದಾರಲ್ಲಿ. ಇನ್ಫ್ಯಾಕ್ಟ್ 5,000-6,000 ಜನ ಬಂದಿದ್ದಾರೆ. ಸೊ ಅವ್ರನ್ನ ಹೇಗೆ ಕಳಿಸ್ತಾರೆ, ಹೇಗೆ ವ್ಯವಸ್ಥೆ ಮಾಡ್ತಾರೆ? ಆಮೇಲೆ ಅವ್ರದ್ದು ಯಾವುದೇ ನೆಟ್ವರ್ಕ್ ಇಲ್ಲ. ಇವರೆಲ್ಲ ಅಸಂಘಟಿತ ಕಾರ್ಮಿಕರು. ಯಾರು ಕೂಡ ಅವ್ರ ಒಂದು ನೆಟ್ವರ್ಕ್ ಇಲ್ಲ, ಒಂದು ಕನೆಕ್ಷನ್ ಇಲ್ಲ. ಇವ್ರನ್ನ ಹೇಗೆ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಈ ಕ್ಯೂನಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ. ಒಬ್ಬ ಕಾರ್ಮಿಕ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕರೋನಾ ಭೀತಿ ಹಿನ್ನೆಲೆ ವಲಸೆ ಕಾರ್ಮಿಕರು ತಮ್ಮೂರಿಗೆ ತೆರಳುವಂತ ಪ್ರಕ್ರಿಯೆ ಕಳೆದ 1 ವಾರದಿಂದನೂ ಕೂಡ ಸತತವಾಗಿ ನಡೀತಾನೆ ಬರ್ತಾ ಇದೆ. ಕೇಂದ್ರ ಸರ್ಕಾರ ಶ್ರಮಿಕ ಎಕ್ಸ್ಪ್ರೆಸ್ ಮೂಲಕ ವಲಸೆ ಕಾರ್ಮಿಕರನ್ನು, ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಲ್ಲಿರುವಂಥ ವಲಸೆ ಕಾರ್ಮಿಕರನ್ನೆಲ್ಲರನ್ನು ಕೂಡ ತಮ್ಮೂರಿಗೆ ತೆರಳಲಿಕ್ಕೆ ರೈಲಿನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏನು ಅರಮನೆ ಮೈದಾನದಲ್ಲಿ ಕಂಡಂಥ ದೃಶ್ಯ ನೋಡ್ತಾ ಇದ್ರೆ ಸಾಕಷ್ಟು ಜನ, ಒಬ್ಬರಲ್ಲ ಇಬ್ಬರಲ್ಲ, 4,000ಕ್ಕೂ ಹೆಚ್ಚು ಜನ ವಲಸೆ ಕಾರ್ಮಿಕರಿದ್ದಾರೆ, ವಲಸಿಗರಿದ್ದಾರೆ ಬೆಂಗಳೂರಲ್ಲಿರೋರು. ಇವರೆಲ್ಲರೂ ಕೂಡ ಕ್ಯೂ ಗಟ್ಟಲೆ, ಅಂದರೆ 2 ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರೋದು. ಇವರೆಲ್ಲರೂ ಕೂಡ ಮಣಿಪುರಕ್ಕೆ ಹೋಗೋರು. ಮಣಿಪುರಕ್ಕೆ ತಮ್ಮ ಊರುಗಳಿಗೆ ಹೋಗ್ಲಿಕ್ಕೆ ಬೇಕಾದಂಥ ಏನು ಸೇವಾ ಸಿಂಧು ಆ್ಯಪ್ ಏನಿದೆ ಅದರ ಮೂಲಕವೂ ಕೂಡ ಏನು ಅಪ್ಲಿಕೇಶನ್ ಹಾಕ್ಕೊಂಡಿದ್ರು. ಜೊತೆಗೆ ಆ ಸರ್ಕಾರದಿಂದನೂ ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಬಂದಿದ್ರು. ಇಲ್ಲಿ ಪ್ರಮುಖವಾಗಿ ಸಾಮಾಜಿಕ ಅಂತರ ಕಂಡು ಬರೋದಿಲ್ಲ. ಆದರೆ ಉಳಿದರೆಲ್ಲರೂ ಕೂಡ ಮಾಸ್ಕ್ಗಳನ್ನು ಹಾಕೋರೋದು ಮಾತ್ರ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಎಡಭಾಗದಲ್ಲಿ ಇಲ್ಲಿರುವಂಥವ್ರು ಮಣಿಪುರದವರಾದರೆ ಬಲಭಾಗದಲ್ಲಿ ಒಡಿಸ್ಸಾದವರು. ಹೀಗೆ ಹೊರಗಡೆ 2 ಕಿಲೋಮೀಟರ್ಗೂ ಹೆಚ್ಚು ಜನ ಇರೋದು. ಘಟನಾ ಸ್ಥಳಕ್ಕೆ ಸಚಿವ ಸುಧಾಕರ್ ಅವರು ಬಂದಿದ್ದಾರೆ. ಅವರು ಜನರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಇರಬೇಕು ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅಂತೇಳಿ. ಇಲ್ಲಿ ಗೊಂದಲ ಉಂಟಾಗಿರೋದು ಏನಂದರೆ, ಇಲ್ಲಿರುವಂಥ ವಲಸಿಗರಿಗೆ ಬಂದಂಥ ಮೆಸೇಜ್ ಏನಿದೆ, ಮೆಸೇಜ್ ಬರುತ್ತೆ. ಅಂದರೆ ಸೇವಾ ಸಿಂಧು ಆ್ಯಪಲ್ಲಿ ನೀವು ಹೋಗೋದಾದರೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದದನ್ನು ಫಾರ್ವರ್ಡ್ ಮಾಡ್ಕೊಂಡಿದ್ದಾರೆ. ತಮ್ಮ ಅವರಿಗೆ ಫಾರ್ವರ್ಡ್ ಮಾಡ್ಕೊಂಡಿರೋದ್ರಿಂದ ಭಾಳಷ್ಟು ಜನ ಫಾರ್ವರ್ಡ್ ಮೆಸೇಜ್ಗಳನ್ನು ತೋರಿಸ್ಕೊಂಡು ನಾವು ಕೂಡ ನಮ್ಮೂರಿಗೆ ಹೋಗಬೇಕು ಅಂಥೇಳಿ ಬಂದಿರೋದು. ಲಗೇಜ್ ಸಹಿತ ಸಣ್ಣ ಮಕ್ಕಳಿಂದ ಹಿಡಿದು ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಈ ಭಾಗದಲ್ಲಿರೋದು ಎಲ್ಲರೂ ಕೂಡ ಮಣಿಪುರದವರಾದರೆ, ಇನ್ನು ಬಲಭಾಗದಲ್ಲಿರೋದು ಅಂದರೆ ಶ್ರೀನಿವಾಸರವ್ರಿಗೆ ಹೇಳ್ತೀನಿ, ಬಲಭಾಗದಲ್ಲಿರೋರು ಆ ಕಡೆಗೆ 2 ಕಿಲೋಮೀಟ್ರ್, ಈಗೇನು ಇಲ್ಲಿಂದ 2 ಕಿಲೋಮೀಟರ್ ಕಾಣಿಸ್ತದೆ, ಆ ಭಾಗದಲ್ಲೂ ಕೂಡ 2 ಕಿಲೋಮೀಟರ್ ಇರೋರು ಎಲ್ಲರೂ ಕೂಡ ಒಡಿಸ್ಸಾ ಮೂಲದವರು, ಬೆಂಗಳೂರಿನಲ್ಲಿದ್ದಂಥವ್ರು. ಅವರೆಲ್ಲರೂ ಕೂಡ ಒಡಿಸ್ಸಾಗೆ ಹೋಗಬೇಕಾಗಿದೆ. ಇಲ್ಲಿ ಒಂದು ಟ್ರೈನಲ್ಲಿ 1,400 ಜನರನ್ನು ಮಾತ್ರ ಕರ್ಕೊಂಡು ಹೋಗ್ಬೋದು. ಉಳಿದವ್ರನ್ನ ಹೇಗೆ ಕರ್ಕೊಂಡು ಹೋಗಲಿ ಅಂತೇಳಿ ಇಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ ಸುಧಾಕರ್ ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಇಲ್ಲಂತೂ ಕಂಡು ಬರ್ತಾ ಇಲ್ಲ. ಇಲ್ಲಿರುವಂಥ ಗೊಂದಲಗಳಿಗೆ ಮೆಸೇಜ್ ಏನು ಬಂದಿತ್ತು ಸೇವಾ ಸಿಂಧು ಆ್ಯಪಿಂದ ಅಥವಾ ಆಯಾ ರಾಜ್ಯದಿಂದ ಬಂದಂಥ ಮಣಿಪುರ ಮತ್ತು ಒಡಿಸ್ಸಾದಿಂದ ಬಂದಂಥ ಮೆಸೇಜನ್ನು ಫಾರ್ವರ್ಡ್ ಮಾಡಿಕೊಂಡು ಎಲ್ಲರೂ ತಮ್ಮೂರಿಗೆ ಹೋಗ್ಬೇಕಂತೇಳಿ
ಮಾಡ್ತಾ ಇದ್ದಾರೆ. ಇದು ಇಲ್ಲಿರುವಂಥ ಸದ್ಯದ ಘಟನೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಶರಣು ಹಂಪಿ.